ಪ್ರೂಫ್ ಸ್ವಿಚ್ ಅಂದರೆ ಗೋಡೆಯಲ್ಲಿ ಹಸಿ ಹಿಡಿದಾಗ ಅದು ಅಂತ, ಅದೇ ಇನ್ಸುಲೇಟೆಡ್ ಇರಬೇಕು ಅದು ವಾಟರ್ಗೆ. ಒಟ್ಟಾರೆ ಎಲೆಕ್ಟ್ರಿಸಿಟಿ ಫ್ಲೋ ಆಗದೆ ಇರೋ ಥರ ಇನ್ಸುಲೇಟೆಡ್ ಇರೋದು. ಆಮೇಲೆ ನೀವು ಯಾವಾಗೇ ಮಟೀರಿಯಲ್ಸ್ ಪರ್ಚೇಸ್ ಮಾಡ್ತೀರ ಆದಷ್ಟು ಯಾವಾಗೇ ಖರೀದಿ ಮಾಡಿದ್ರು ನೀವು ಅಥರೈಸ್ ಡೀಲರ್ ಹತ್ರ ISI ಸ್ಟ್ಯಾಂಡರ್ಡ್ ಇರುವಂಥ ಮಟೀರಿಯಲ್ಗಳನ್ನ ಯೂಸ್ ಮಾಡಬೇಕು. ಥ್ಯಾಂಕ್ ಯು ಸರ್. ಎಸ್, ಗುಣಮಟ್ಟವನ್ನು ನೋಡಿ ತಗೊಂಡ್ರೆ ಈ ಥರದ ಅನಾಹುತಗಳನ್ನು ತಪ್ಪಿಸಬಹುದು. ಹಲೋ, ಆ ಮಗು ಕೇಳಿದು ವಾಟರ್ ಪ್ರೂಫ್ ಸ್ವಿಚ್ ಬೋರ್ಡ್ ಇದೆಯಾ ಅಂತೇಳಿ. ವಾಟರ್ ಪ್ರೂಫ್ ಸ್ವಿಚ್ ಬೋರ್ಡ್ ಯಾಕೆ? ವೈ ಡು ಯು ರಿಕ್ವೈರ್ ದ್ಯಾಟ್? ಸರ್, ಅದು ನಮಗೆ ಕರೆಂಟ್ ಶಾಕ್ ಇಂದ ಸೇವ್ ಮಾಡಿ. ವಾಟರ್ ಸ್ವಿಚ್ ಬೋರ್ಡ್ ಅಂದ್ರೆ ಒಂದು ಬಾತ್ರೂಮ್ ಇರಬಹುದು ಅಥವಾ ನೀವು ಬೇರೆ ಕಿಚನ್ ಇರಬಹುದು, ಅಲ್ಲಿ ಏನಾದ್ರು ಬಳಸೋರಿದ್ರೆ ಸ್ಪೆಸಿಫಿಕ್ ಪರ್ಪಸ್ ಬಗ್ಗೆ ವಾಟರ್ ಪ್ರೂಫ್ ಬೇಕಾಗುತ್ತೆ. ಬಟ್ ಎಲೆಕ್ಟ್ರಿಸಿಟಿ ಕೆನಾಟ್ ಬಿ ಮೇಡ್ 100% ವಾಟರ್ ಪ್ರೂಫ್, ಹೈಲಿ ಇಂಪಾಸಿಬಲ್. ಅಂಡ್ ವಾಟರ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಆಯ್ತಾ? ವಾಟರ್ ಪ್ರೂಫ್ ಕ್ಯಾನ್ ಬಿ ಡನ್ ಎನಿಥಿಂಗ್. ಇವಾಗ ಅದೊಂಥರ ಫ್ಯಾಷನ್, ವಾಟರ್ ಪ್ರೂಫ್ ಮೊಬೈಲ್, ವಾಟರ್ ಪ್ರೂಫ್, ಎಲ್ಲದು ವಾಟರ್ ಪ್ರೂಫ್. ಹಾಗಾಗಿ ಎಲೆಕ್ಟ್ರಿಸಿಟಿಯಿಂದನೇ ವಾಟರ್ ಪ್ರೂಫ್ ಮಾಡಬಹುದು, ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ, ಬಟ್ ರಿಕ್ವೈರ್ಮೆಂಟ್ ಇಲ್ಲ. ಒಂದು ನಾವು ಡೈಎಲೆಕ್ಟ್ರಿಕ್, ಗೋಡೆಯಲ್ಲಿರುವಂಥ ಡೈಎಲೆಕ್ಟ್ರಿಕ್ ಕಡಿಮೆ ವಿದ್ಯುತ್ ಪ್ರವಹಿಸುವ ಜಾಗದಲ್ಲಿ ಸ್ವಿಚ್ ಬೋರ್ಡ್ ಹಾಕಿರ್ತಾರೆ. ಆಗಲೇ ನಾವು ಕೆಲವೊಂದು ಪ್ರೋಮೋ ತೋರಿಸಿದಾಗ ನಿಮಗೆ ವೆಟ್ ಸರ್ಫೇಸ್ ಎಲ್ಲ ಇದ್ದಾಗ ಶಾಕ್ ಬರ್ತದೆ. ಅದರ್ವೈಸ್ ಎಲೆಕ್ಟ್ರಿಸಿಟಿ ಇರೋ ಬೇಕ್ಲೈಟ್ ಏನು ಇನ್ಸುಲೇಟೆಡ್ ಸ್ವಿಚಸ್ ಇರುತ್ತೆ, ಯಾವ ಕಾರಣಕ್ಕೂ ಶಾಕ್ ಬರೋದಿಲ್ಲ. ಸೊ ಒದ್ದೆ ಕೈಯಲ್ಲಿ ಅಥವಾ ಒಡೆದಿರೋ ಇದರಲ್ಲಿ ಮುಟ್ಟಿದಾಗ ಶಾಕ್ ಬರ್ತದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್. Myself Lohit, I'm from 9th Safa. I'm studying in AGVK. My question is, ಲೈಟ್ ಕಂಬಕ್ಕೆ ಆ ಕೇಬಲ್ ಈ ಕೇಬಲ್ ಅಂತ 1000 ವೈರ್ ಹಾಕ್ತಾರೆ. ಆ ಕೇಬಲ್ ಎಲ್ಲ ಜೋತಾಡ್ತಿರುತ್ತೆ, ಸೇಫಾ? 1000 ಕೇಬಲ್ ಇರುತ್ತೆ, ಎಲ್ಲ ಜೋತ್ ಬಿದ್ದಿರುತ್ತೆ. ಯಾವ್ದು ಸೇಫು, ಏನು ಮುಟ್ಟಬೇಕು ಏನು ಮುಟ್ಟಬಾರ್ದು? ಅಲ್ಲ, ನೀವು ನಿಮ್ಮ ಇದರಲ್ಲಿ ನೀವು ಕೇಳಿದ ಒಳ್ಳೆ ಪ್ರಶ್ನೆನೇ. ಆ್ಯಕ್ಚುಲಿ ಲೈಟ್ ಕಂಬಗಳ ಮೇಲೆ ಬೇರೆ ಯಾವುದು ಕೇಬಲ್ಗಳನ್ನ ಎಳಿಲೇಬಾರ್ದು. ಫಸ್ಟ್ ಆಫ್ ಆಲ್, ಈಗ ನಮ್ಮ ಮನೆಗಳಿಗೆ ಕೇಬಲ್ ಕನೆಕ್ಷನ್ ತೊಗೊಂಡಿರ್ತೀವಲ್ಲ ಟಿವಿಗೆ, ಆ ಥರದ್ದನ್ನೆಲ್ಲ ಲೈಟ್ ಕಂಬಗಳ ಮೇಲೇ ಎಳ್ಕೊಂಡು ಬಂದಿರ್ತಾರೆ. ಆ ಥರದ್ದನ್ನು ಎಳಿಲೇಬಾರ್ದು ಫಸ್ಟ್ ಆಫ್ ಆಲ್ ಒಂದು. ಆಮೇಲೆ ಸ್ಯಾಗ್ ಅಂತ ಏನು ಹೇಳ್ತೀವಿ, ನೀವೇನೋ ಒಂದು ಜೋತ್ ಬಿಡ್ದಿದೆ ಅಂತ ಹೇಳ್ತಿದ್ರಲ್ಲ, ಅದನ್ನು ನಾವು ಸ್ಯಾಗ್ ಅಂತ ಹೇಳ್ತೀವಿ. there is some permissible limit to the sag. Beyond that it should not be ಜಾಸ್ತಿ ಜೋತ್ ಬೀಳಬಾರ್ದು ಅದು. ಆಮೇಲೆ ಎಲೆಕ್ಟ್ರಿಕಲ್ ಪೋಲ್ ಅಂದರೆ ಓನ್ಲಿ ಎಲೆಕ್ಟ್ರಿಕಲ್ ಕಂಡಕ್ಟರ್ ಶುಡ್ ಬಿ ಡ್ರಾನ್ ಆನ್ ದ ಪೋಲ್ಸ್. ಸೊ ಬೇರೆ ಯಾವುದೇ ಇವನು ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಆಗಲಿ, ಅದರ್ ದ್ಯಾನ್ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಆಗಲಿ, ನಥಿಂಗ್ ಶುಡ್ ಬಿ ಡ್ರಾನ್ ಆನ್ ದ್ಯಾಟ್. ಇಫ್ ಡ್ರಾನ್ ಸರ್, ಎಳೆದಿದ್ದರೆ. ಇಫ್ ಡ್ರಾನ್ ಅಂದರೆ ಇಟ್ ಈಸ್ ಅ ವೈಲೇಷನ್. ಸೊ ಅಂಥದ್ರಿಂದ ಹುಷಾರಾಗಿರ್ಬೇಕು. ಅದನ್ನ ನೀವು ಆ ಥರ ಏನಾದ್ರು ಕಂಡು ಬಂದರೆ ನೀವು ಬೆಸ್ಕಾಮ್ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಆ ಥರದ್ದನ್ನು ತೆಗೆಸಿ ಅಂತ ಹೇಳೋದಕ್ಕೆ ನಿಮಗೆ ಎಲ್ಲ ಅಧಿಕಾರ ಇರುತ್ತೆ. ಎಸ್ ಸರ್. ಮುಂದಿನ ಪ್ರಶ್ನೆ. ಸರ್, ನಾನು ಧನ್ವಿತ್ ಅಂತ, PW ವಿದ್ಯಾಪೀಠ ಅಂತ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ಕ್ಲಾಸ್ 11. ನನ್ನ ಕ್ವಶನ್ ಏನಂದರೆ, ಎನರ್ಜಿ ಮೀಟ್ರಲ್ಲಿ ನೀವು ಏನು ಕೊಡ್ತೀರಾ, ಅದರಲ್ಲಿ ಸೇಫ್ಟಿ ಡಿವೈಸಸ್ನ ಇನ್ಬಿಲ್ಟ್ ಮಾಡಿ ಕೊಡ್ಬೋದಲ್ವಾ? ಜನರು ಅದನ್ನು ಮಿಸ್ಯೂಸ್ ಮಾಡ್ದೆಲ್ಲ ಇರೋ ಥರ. ಎನರ್ಜಿ ಮೀಟರ್, ನನಗೆ ಕ್ವಶನ್ ಅರ್ಥ ಆಗಿಲ್ಲ, ರಿಪೀಟ್ ಮಾಡಪ್ಪ, ರಿಪೀಟ್ ಮಾಡಿ. ಎನರ್ಜಿ ಮೀಟ್ರಲ್ಲಿ ಸೇಫ್ಟಿ ಡಿವೈಸಸ್ ಇನ್ಬಿಲ್ಟ್ ಆಗಿ ಕೊಡೋ ಥರ. ಅಂದರೆ ಈಗ ಜನರು ಏನು ಮಾಡ್ತಾರೆ, ಕೆಲವರು MCB ಫ್ಯೂಸ್ನೆಲ್ಲ ಯೂಸ್ ಮಾಡ್ದಲೇ ಇರೋ ಥರ ಎಲೆಕ್ಟ್ರಿಸಿಟಿನ ಯೂಸ್ ಮಾಡ್ತಾರೆ. ಸೊ ಆ ಥರ ಆಗ್ದಲೇ ಇನ್ಬಿಲ್ಟ್ ಆಗಿ ಕೊಡ್ಬೋದಲ್ವ ಎನರ್ಜಿ ಮೀಟರ್? ಎನರ್ಜಿ ಮೀಟರ್ಸ್ನಲ್ಲಿ ಸೇಫ್ಟಿ ಮೆಷರ್ಸ್ ಅಥವಾ ಅದಕ್ಕೆ ಬೇಕಾದನ್ನ ಇನ್ಬಿಲ್ಟ್ ಆಗಿ ಕೊಡಬಹುದಲ್ವಾ? ನಿಮ್ಮ ಪ್ರಶ್ನೆ ಬಹಳ ಸೂಕ್ತವಾಗಿದೆ. ಆದರೆ ಎನರ್ಜಿ ಮೀಟರ್ ಇಸ್ ಎ ಡಿವೈಸ್ ವೇರ್ ಇಟ್ ಕ್ಯಾನ್ ರೆಕಾರ್ಡ್ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ಡ್ ಅಂಡ್ ಇಟ್ ಶುಡ್ ಬಿ ಬಿಲ್ಡ್. ಸೊ ಅದರಲ್ಲಿ ಇನ್ಬಿಲ್ಟ್ ಮಾಡಬಹುದು, ಬಟ್ ಮಾಡಬಾರ್ದು. ಯಾಕಂದರೆ ಟ್ಯಾಂಪರ್ ಆಗುತ್ತೆ. ಸೊ ಅದು ಅಂದರೆ ಕೆಲವರು ಮಿಸ್ಯೂಸ್ ಮಾಡ್ಬೋದು. ಹಾಗಾಗಿ ಎನರ್ಜಿ ಮೀಟರ್ ಇಸ್ ದ ಪ್ರಾಪರ್ಟಿ ಆಫ್ ದಿ ಬೆಸ್ಕಾಮ್, ಪ್ರಾಪರ್ಟಿ ಆಫ್ ದ ಗವರ್ನಮೆಂಟ್. ಅದಾದ ನಂತರ
ಕಟ್ಔಟ್ ಅಂಡ್ MCB ಇರುತ್ತೆ. ಆ ಕಟ್ಔಟನ್ನು ನೀವು ಸಿಂಗಲ್ ಪೋಲ್ MCB ಮಾಡ್ಕೋಬಹುದು. ಆ ರೀತಿ ಆನಂತರ MCB ಬದಲು ELCB ಎಲ್ಲ ಹಾಕೋಬಹುದು. ಪ್ರೊಟೆಕ್ಟಿವ್ ಡಿವೈಸ್ ಪ್ರೊವೈಡಿಂಗ್ ಇನ್ ಎನರ್ಜಿ ಮೀಟರ್, ದೇರ್ ಇಸ್ ನೋ ಪ್ರಾವಿಷನ್ ಇನ್ ದ ಲಾ. Got it? Thank you.